ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಿತ್ರ ಸಾಯಿಬಣ್ಣ. ಸ್ನೇಹಿತರೆ, ಇಸ್ರೇಲ್ ಇರಾನ್ ಉದ್ವಿಗ್ನತೆ, ಮಧ್ಯಪ್ರಾಚ್ಯ ನೆಲೆಗೆ ಹಡಗು ಆಧಾರಿತ ನೌಕಾಪಡೆಯ ಯುದ್ಧ ವಿಮಾನಗಳನ್ನು ಕಳುಹಿಸಿದ ಅಮೆರಿಕ ಪಡೆ. ನ್ಯೂಯಾರ್ಕ್, ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಇಸ್ರೇಲನ್ನು ರಕ್ಷಿಸಲು ಸಹಾಯ ಮಾಡಲು ಯುಎಸ್ ಹಡಗು ಆಧಾರಿತ ನೌಕಾ ಯುದ್ಧ ವಿಮಾನಗಳನ್ನು ಮಧ್ಯಪ್ರಾಚ್ಯದ ನೆಲೆಗೆ ಕಳುಹಿಸಿದೆ ಎಂದು ಯುಎಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇನ್ನು USS ಥಿಯಡೋರ್ ರೂಸ್ವೆಲ್ಟ್ ವಿಮಾನವಾಹಕ ನೌಕೆಯಿಂದ ಸುಮಾರು 1 ಡಜನ್ F-18 ಫೈಟರ್ ಜೆಟ್ಗಳು ಮಧ್ಯಪ್ರಾಚ್ಯದ ಮಿಲಿಟರಿ ನೆಲೆಗೆ ಹಾರಿವೆ ಎಂದು ಅವರು ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಫೈಟರ್ ಜೆಟ್ಗಳ ನಿಯೋಜನೆಯು ಇರಾನ್ ಮತ್ತು ಅದರ ಪಾಕ್ಷಿಗಳ ಸಂಭಾವ್ಯ ದಾಳಿಗಳಿಂದ ಇಸ್ರೇಲನ್ನು ರಕ್ಷಿಸಲು ಮತ್ತು US ಪಡೆಗಳನ್ನು ರಕ್ಷಿಸಲು ಸಹಾಯ ಮಾಡುವ ಪೆಂಟಗನ್ ಪ್ರಯತ್ನದ ಒಂದು ಭಾಗವಾಗಿದೆ. ಸ್ನೇಹಿತರೆ, F-18 ಮತ್ತು E-2D ಹಾಕಿ ಕಣ್ಗಾವಲು ವಿಮಾನವು ಒಮನ್ ಕೊಲ್ಲಿಯ ವಾಹಕದಿಂದ ಹೊರಟು ಸೋಮವಾರ ಅಜ್ಞಾತ ನೆಲೆಗೆ ಬಂದಿತ್ತು ಎನ್ನಲಾಗಿದೆ ಎಂದು ಸೈನ್ಯದ ಚಲನವಲನಗಳ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ದಾರೆ. ಗಲ್ಫ್ ಪ್ರದೇಶದಲ್ಲಿ ಹೆಚ್ಚಿದ US ಮಿಲಿಟರಿ ಉಪಸ್ಥಿತಿ. ಲೆಬನಾನ್ನಲ್ಲಿ ಹಿರಿಯ ಹಿಜ್ಬುಲ್ಲಾ ಕಮಾಂಡರ್ ಮತ್ತು ಇರಾನ್ನಲ್ಲಿ ಹಮಾಸ್ನ ಉನ್ನತ ರಾಜಕೀಯ ನಾಯಕನನ್ನು ಶಂಕಿತ ಇಸ್ರೇಲಿ ದಾಳಿಗಳಲ್ಲಿ ಹತ್ಯೆ ಮಾಡಿದ ನಂತರ US ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಈ ಪ್ರದೇಶದಲ್ಲಿ ಮಿಲಿಟರಿ ಉಪಸ್ಥಿತಿಯನ್ನು ಹೆಚ್ಚಿಸಲು ಆದೇಶಿಸಿದ್ದಾರೆ ಎನ್ನಲಾಗಿದೆ. ಎರಡು ಗುಂಪುಗಳು ಹಿಜ್ಬುಲ್ಲಾ ಮತ್ತು ಹಮಾಸ್ ಇರಾನ್ನ ಬೆಂಬಲಿತವಾಗಿವೆ. ವಾಯುಪಡೆಯು F-22 ಫೈಟರ್ ಜೆಟ್ಗಳ ಸ್ಕ್ವಾಡ್ರನ್ ಆಗಿರುವುದರಿಂದ ನೌಕಾಪಡೆಯ ಜೆಟ್ಗಳ ಭೂ ಆಧಾರಿತ ನಿಯೋಜನೆ ತಾತ್ಕಾಲಿಕವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದಾಗಿತ್ತು ಇಸ್ರೇಲ್ ಇರಾನ್ ಉದ್ವಿಗ್ನತೆ ಮಧ್ಯೆ ಮಧ್ಯಪ್ರಾಚ್ಯ ನೆಲೆಗೆ ಹಡಗು ಆಧಾರಿತ ನೌಕಾಪಡೆಯ ಯುದ್ಧ ವಿಮಾನಗಳನ್ನು ಕಳುಹಿಸಿದ ಅಮೆರಿಕ.